ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳತಕ್ಕಂತಹ ಗ್ರಾಮರ್ ಟಾಪಿಕ್ಗಳ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ನಿಮ್ಮ ಫಸ್ಟ್ ಮತ್ತು ಸೆಕೆಂಡ್ ಪ್ರಿಪರೇಟರಿಲಿ ಏನು ಪರೀಕ್ಷೆ ಆಗಿದೆನೋ ಆಲ್ರೆಡಿ ಅಲ್ಲಿರ್ತಕ್ಕಂತಹ ಕ್ವಶನ್ಸ್ಗಳನ್ನೇ ತೆಗೆದುಕೊಂಡು ಈ ಟಾಪಿಕ್ಸ್ಗಳನ್ನು ಅಂದರೆ ಗ್ರಾಮರ್ ಟಾಪಿಕ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ಮೇನಲ್ಲಿ ಫಸ್ಟ್ ಕ್ವಶನನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಗಮನಿಸಿ. ಸ್ವಾಮೀಸ್ ಫಾದರ್ ರಿಟರ್ನ್ಸ್ ಹೋಮ್ ಇನ್ ದ ಈವ್ನಿಂಗ್ ಅಂತ ಇದೆ. ಈ ಸೆಂಟೆನ್ಸಲ್ಲಿ ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಅಂದರೆ ಈಸ್ ಇರ್ಬೋದು, ಆರ್ ಇರ್ಬೋದು, ಅಥವಾ ವಾಸ್ ಇರ್ಬೋದು, ಅಥವಾ ವರ್ ಇರ್ಬೋದು. ಸೊ ಈ ರೀತಿಯ ಹೆಲ್ಪಿಂಗ್ ವರ್ಬ್ ಸ್ಟೇಟ್ಮೆಂಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಮೇನ್ ವರ್ಬ್ ಆಗಿರತಕ್ಕಂತಹ ರಿಟರ್ನ್ಸ್ ಅನ್ನ ನಾವು ನೋಡ್ತೇವೆ. ಇಲ್ಲಿ ಗಮನಿಸಿ, ವರ್ಬ್ಗೆ ಪ್ಲಸ್ ಎಸ್ ಅಂದ್ರೆ ವರ್ಬ್ಗೆ ಎಸ್ ಸೇರಿಕೊಂಡಿರೋದನ್ನ, ಯಾಕೆಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ಸೆಂಟೆನ್ಸ್ ಇದೆ. ಸೊ ಈ ರೀತಿ ವರ್ಬ್ಗೆ ಎಸ್ ಸೇರಿಕೊಂಡಾಗ ನಾವು ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೆ ಯಾವಾಗಲೂ ಕೂಡ ಡಸ್ ಅನ್ನ ತೆಗೆದುಕೊಳ್ತೇವೆ. ಸೊ ಇಲ್ಲಿ ಡಸ್ ಇರ್ತಕ್ಕಂಥದ್ದು ಆಪ್ಷನ್ ಎ ದಲ್ಲಿ ಡಸಂಟ್ ಹಿ ಅಂತಕ್ಕಂಥದ್ದು, ಮತ್ತೆಲ್ಲೂ ಕೂಡ ಡಸ್ ಇಲ್ಲ. ಸೊ ಸುಲಭವಾಗಿ ನಾವು ಈ ಒಂದು ಆಪ್ಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಒಂದ್ ವೇಳೆ ಡಸ್ ಹಿ ಅಂತ ಇದ್ದಿದ್ರೆ ಇನ್ನೊಂದು ಆಪ್ಷನ್ ಅಲ್ಲಿ ಡಸ್ ಹಿ ಅಂತ ಇದೆ ಅಂತ ಅನ್ಕೊಂಡ್ರೆ ಎರಡು ಕಡೆ ಡಸ್ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಅಂದ್ರೆ ಎಲ್ಲೂ ಕೂಡ ನಾಟ್ ಅಂತಕ್ಕಂತಹ ವರ್ಡ್ ಅಥವಾ ನೆಗೆಟಿವ್ ವರ್ಡ್ ಕಾಣಿಸ್ತಾ ಇಲ್ಲ. ಸೊ ಕ್ವಶನ್ ಟ್ಯಾಗ್ ಅಲ್ಲಿ ನಾಟ್ ಅಂತಕ್ಕಂಥದ್ದು ಇರಲೇಬೇಕು. ಸೊ ಇಲ್ಲಿ ಡಸಂಟ್ ಅನ್ನೇ ನಾವು ತೆಗೆದುಕೊಳ್ತೇವೆ. ಇನ್ನು ಸೆಕೆಂಡ್ ಕ್ವಶನ್ ಅಲ್ಲಿ ಇನ್ಫಿನಿಟಿವ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಇನ್ಫಿನಿಟಿವ್ ಅಂದ್ರೆ ಟು ಇರಬೇಕು ಪ್ಲಸ್ ವರ್ಬ್ ಇರಬೇಕು ಆಪ್ಷನ್ಸ್ಗಳಲ್ಲಿ. ಸೊ ಇಲ್ಲಿ ಗಮನಿಸಿದ್ರೆ ಟು ಪ್ಲೇ ಅಂತಕ್ಕಂತಹದ್ದು ಏನಿದೆನೋ ಆಪ್ಷನ್ ಬಿ, ದಿಸ್ ಇಸ್ ದ ರೈಟ್ ಆನ್ಸರ್. ಮತ್ತೆಲ್ಲೂ ಕೂಡ ಟು ಪ್ಲಸ್ ವರ್ಬ್ ನಮಗೆ ಕಾಣಿಸ್ತಾ ಇಲ್ಲ. ಥರ್ಡ್ ಒನ್ ನೋಡಿ, ಇಲ್ಲಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಅನ್ನ ಕೇಳಿದ್ದಾರೆ. ಅಂದ್ರೆ ಇದು ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಇವೆರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕು ಅಂತ ನಾನು ಆಲ್ರೆಡಿ ನಿಮಗೆ ತುಂಬ ಸಾರಿ ಹೇಳ್ಕೊಟ್ಟಿದ್ದೇನೆ. ಕಂಡೀಷನಲ್ ಸೆಂಟೆನ್ಸ್ ಇದಾಗಿದೆ. ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅ ಬಿಟ್ ಅರ್ಲಿ ಅಂದ್ರೆ ಮನೆಯನ್ನು ನೀನು ಬೇಗ ಬಿಟ್ಟು ಹೊರಟಿದ್ರೆ, ಯು ಡ್ಯಾಶ್ ದ ಬಸ್ ಅಂದ್ರೆ ನೀನು ಬಸ್ಸನ್ನು ಕ್ಯಾಚ್ ಮಾಡಬಹುದಾಗಿತ್ತು ಅಂತ ಬರಬೇಕು. ಸೊ ಇಲ್ಲಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ಬರುತ್ತೆ. ಸೊ ಎದಲ್ಲಿ ಇಲ್ಲ, ಬಿ ದಲ್ಲೂ ಇಲ್ಲ, ವುಡ್ ಹ್ಯಾವ್ ಅಂತಕ್ಕಂಥದ್ದು ಆಪ್ಷನ್ ಸಿ ದಲ್ಲಿ ಇದೆ ನೋಡಿ. ವುಡ್ ಹ್ಯಾವ್ ಅನ್ನ ಇಲ್ಲಿ ತೆಗೆದುಕೊಳ್ತೇವೆ. ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು ಆಪ್ಷನ್ ನಲ್ಲೇ ಎಲ್ಲೂ ಕೂಡ ಇಲ್ಲ. ಸೊ ಈಸಿಯಾಗಿ ನೀವು ಆಪ್ಷನ್ ಸಿ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನು ಫೋರ್ತ್ ನೋಡಿ, ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಸೊ ಇಲ್ಲಿ ಹೆಡ್ ಮಾಸ್ಟರ್ ಮತ್ತು ಚೇರ್ಮನ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಹೆಡ್ ಮಾಸ್ಟರ್ ಹೇಳ್ತಕ್ಕಂಥದ್ದನ್ನು ಗಮನಿಸಿ. ಗುಡ್ ಮಾರ್ನಿಂಗ್ ಸರ್, ಐ ವುಡ್ ಲೈಕ್ ಟು ಇನ್ವೈಟ್ ಯು ಆಸ್ ಎ ಚೀಫ್ ಗೆಸ್ಟ್ ಫಾರ್ ದ ಆನ್ಯುವಲ್ ಡೇ ಫಂಕ್ಷನ್ ಆಫ್ ಅವರ್ ಸ್ಕೂಲ್. ಸೊ ಹೆಡ್ ಮಾಸ್ಟರ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಚೇರ್ಮನ್ ಅವರನ್ನ ಆನ್ಯುವಲ್ ಡೇ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಕರೀತಾ ಇದ್ದಾರೆ. ಅದಕ್ಕೆ ಚೇರ್ಮನ್ ಹೇಳ್ತಕ್ಕಂಥದ್ದು ಇಟ್ಸ್ ಮೈ ಪ್ಲೇಯರ್, ಐ ವಿಲ್ ಡೆಫಿನೆಟ್ಲಿ ಕಮ್, ಖಂಡಿತವಾಗ್ಲೂ ನಾನು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಅನ್ನ ಗಮನಿಸಿ. ಇನ್ವೈಟಿಂಗ್ ನೋಡಿ, ಇದು ಇನ್ವೈಟಿಂಗ್ ಅಲ್ಲ. ಡಿಸ್ಅಗ್ರಿಂಗ್, ಇಲ್ಲಿ ಅವರು ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾರೆ. ಸೊ ಡಿಸ್ಅಗ್ರಿಂಗ್ ಅಂತಕ್ಕಂಥದ್ದು ಕೂಡ ಅಲ್ಲ. ಆಪ್ಷನ್ ಸಿ ಅಗ್ರಿಂಗ್ ಅಂತ ಇದೆ ನೋಡಿ, ಅಂದ್ರೆ ಒಪ್ಕೊಳ್ತಾ ಇದ್ದಾರೆ. ಸೊ ಅವರು ಇನ್ವಿಟೇಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ವಾ. ಸೊ ಅಗ್ರಿಂಗ್ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಸರಿಯಾಗುತ್ತೆ. ಇನ್ನು ಸೆಕೆಂಡ್ ಮೇನ್ನಲ್ಲಿ ನೋಡಿ, ಡೂ ಆಸ್ ಡೈರೆಕ್ಟೆಡ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ. ಸುಮಾರು 12 ಪ್ರಶ್ನೆಗಳು. ಇದರಲ್ಲಿ ಫಸ್ಟ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಅಂತ ಇದೆ. ಸಿಂಪಲ್ ಆಗಿ ನೀವು ವರ್ಡ್ಸ್ಗಳನ್ನು ಕರೆಕ್ಟಾಗಿ ಕೌಂಟ್ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ನೋಡಿ. ಲೆಟರ್ಸ್ ರಿಟರ್ನಿಂಗ್. ಸೊ ಈ ರೀತಿ ಪದಗಳನ್ನು ಓದಬೇಕು ನೀವು. ರಿಟರ್ನಿಂಗ್. ಸೊ ಇಲ್ಲಿ 3 ಸಿಲೆಬಲ್ ಇರ್ತಕ್ಕಂಥದ್ದು. ಅದೇ ರೀತಿ ಸೇಫರ್ಲಿ, ಸೇಫರ್ ಇಲ್ಲಿ 2 ಸಿಲೆಬಲ್ ಇರ್ತಕ್ಕಂಥದ್ದು. ಡೆಸ್ಪರೇಟ್ಲಿ ಇಲ್ಲಿ 4 ಸಿಲೆಬಲ್ ಇದ್ದಾವೆ. ಸ್ಪೀಕ್ ಇಲ್ಲಿ ಒಂದೇ ಒಂದು ಸಿಲೆಬಲ್ ಇದೆ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ಪದಗಳನ್ನು ಕನ್ನಡದಲ್ಲಿ ನೀವು ಬರೆದುಕೊಂಡು ಕೂಡ ನೋಡ್ಕೋಬಹುದು ನೋಡಿ. ಫಾರ್ ಎಕ್ಸಾಂಪಲ್ ಸೇಫರ್ ಅಂತ ಇದೆ ಅಲ್ವಾ, ಸೇ ಅಂತ ಬರಿತೇವೆ, ಫರ್. ಸೊ ಇದು ರಿಂದ ಎಂಡ್ ಆಗ್ತಾ ಇದೆ, ಅಂದ್ರೆ ವ್ಯಂಜನದಿಂದ ಎಂಡ್ ಆಗುತ್ತೆ. ಸೊ ಇದನ್ನ ಬಿಡಬೇಕು. ಉಳಿದಿರ್ತಕ್ಕಂತಹದ್ದು ಎಷ್ಟಿದಾವೆ, ಸೇ ಒಂದು ಮತ್ತು ಫ ಒಂದು, ಎರಡೇ ಅಲ್ವಾ. ಸೊ ಇದು 2 ಸಿಲೆಬಲ್. ಇನ್ನು ಸ್ಪೀಕಿಗೆ ಸಂಬಂಧಪಟ್ಟಂತೆ ಗಮನಿಸಿ, ಸ್ಪೀಕ್ ಅಂತ ಬರೀತೇವೆ. ಸೊ ಕ ಅಂತಕ್ಕಂಥದ್ದು ವ್ಯಂಜನ ಆಗುತ್ತೆ. ಸೊ ಇದನ್ನ ಬಿಟ್ಟರೆ ಸ್ಪೀ ಅಂತಕ್ಕಂಥದ್ದು ಒಂದೇ ಒಂದು. ಸೊ 1 ಸಿಲೆಬಲ್ ಅಂತೇಳಿ ಕನ್ಸಿಡರ್ ಮಾಡ್ಕೋಬಹುದು ನೀವು. ಇನ್ನು 6th ಕ್ವಶನ್, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್ ಅಂತ ಇದೆ. ತುಂಬ ಸುಲಭವಾಗಿ ನೀವು ಇದನ್ನ ಬರೀಬಹುದು. ಇಲ್ಲೇನು ಮಾಡಬೇಕು ಅಂದರೆ, ವೆರಿ ಅಂತ ಕೊಟ್ಟಿರ್ತಾರಲ್ವಾ, ಈ ವೆರಿ ಅನ್ನು ತೆಗೆದು ನೀವು ಏನು ಮಾಡಬೇಕು, ಸೋ ಅಂತ ಬರೀಬೇಕು. ಐ ಆಮ್ ಸೋ ಟೈರ್ಡ್ ಅಂತ ಆಗುತ್ತೆ. ಈ ಫುಲ್ ಪಾಯಿಂಟ್ ಅನ್ನು ತೆಗೆದು ಆ ಸ್ಥಾನದಲ್ಲಿ ದಟ್ ಅಂತ ಬರೀರಿ. ಇನ್ನು ಸೆಕೆಂಡ್ ಸೆಂಟೆನ್ಸ್ ಅನ್ನ ಆಸ್ ಇಟ್ ಈಸ್ ಬರೆದ್ರೆ ಮುಗೀತು. ಐ ಆಮ್ ಸೋ ಟೈರ್ಡ್ ದಟ್ ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್ ಅಂತೇಳಿ. 7th ಒನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ಸೊ ಆರ್ಟಿಕಲ್ ಫಿಲ್ ಮಾಡಬೇಕಾದ್ರೆ ಬ್ಲಾಂಕ್ ಆದ್ಮೇಲೆ ಇರೋ ವರ್ಡ್ ಅನ್ನ ಗಮನಿಸ್ತೀರಾ. ಇಲ್ಲಿ NCC ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಎನ್ ಅಂತಕ್ಕಂಥದ್ದನ್ನ ನಾವು ಈ ರೀತಿ ಓದ್ತವಲ್ವಾ. ಎ ಅಂತಕ್ಕಂಥದ್ದನ್ನ ಗಮನಿಸಿ, ಇದು ವೊವೆಲ್ ಸೌಂಡ್ ಆಗಿದೆ. ವೊವೆಲ್ ಸೌಂಡ್ ಅಂದ್ರೆ ಸ್ವರಾಕ್ಷರದ ಒಂದು ಸೌಂಡ್ ಆಗಿರುತ್ತೆ. ಸೊ ಈ ರೀತಿ ಸ್ವರದ ಸೌಂಡ್ ಬಂದಾಗ ಆನ್ ಅನ್ನ ಫಿಲ್ ಮಾಡಬೇಕು. ಇನ್ನು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇದೆ. ಇಲ್ಲಿ ಹೋಮ್ಲಿ ಫುಡ್ ಅಂತ ಇದೆ ನೋಡಿ.
ಎಂತಹ ಫುಡ್? ಹೋಮ್ಲಿ ಫುಡ್. ಫುಡ್ ಅನ್ನೋದು ನೌನ್ ಆಗಿದೆ. ಸೊ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂತಹ ಪದವೇ ಹೋಮ್ಲಿ ಅಂತಕ್ಕಂಥದ್ದು. ಸೊ ನೌನ್ ಅನ್ನ ಡಿಸ್ಕ್ರೈಬ್ ಮಾಡಿದ್ರೆ ಅಂತಹದ್ದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಅಡ್ಜೆಕ್ಟಿವ್ ಅಂತ ಬರೀಬೇಕು. ಇನ್ನು ಲಿಂಕರ್ಗೆ ಸಂಬಂಧಪಟ್ಟಂತೆ ಐ ಆಮ್ ಹಂಗ್ರಿ, ಐ ವಾಂಟ್ ಟು ಈಟ್ ಐದರ್ ಅ ಬಿಸ್ಕಿಟ್ ಆರ್. ನೋಡಿ, ಐದರ್ ಬಂದಾಗ ಯಾವಾಗಲೂ ಕೂಡ ನಾವು ಲಿಂಕರ್ ಆಗಿ ಆರ್ ಅನ್ನೇ ಜೊತೆಲೆ ತೆಗೆದುಕೊಳ್ತೇವೆ. 10th ಒಂದು ನೋಡಿ, ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಥದ್ದು ಅನಂತ್ ಡೈಡ್ ಆಫ್ ಕ್ಯಾನ್ಸರ್ ಅಂತೇಳಿ. 11th ಒಂದು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಅಂತ ಕೇಳಿದರೆ, ಸೊ ಇಲ್ಲಿ ಬಿ ಪ್ಲಸ್ ವಾಚ್ ಇದೆ. ಅರುಣ್ ವಾಸ್. ನೋಡಿ, ಬಿ ಅಂದ್ರೆ ಈಸ್, ಆರ್, ವಾಸ್, ವರ್, ಈ 4 ಪದಗಳಲ್ಲಿ ಒಂದು ಬರುತ್ತೆ. ಬಟ್ ಇಲ್ಲಿ ಎಸ್ಟರ್ಡೇ ಅಂತ ಇದೆ ನೋಡಿ, ಪಾಸ್ಟ್ ಟೆನ್ಸ್ ಅಂತ ಅರ್ಥ ಆಗುತ್ತೆ. ಸೊ ಹೀಗಿದ್ದಾಗ ನಾವು ವಾಸ್ ಅಥವಾ ವರ್ ಇವೆರಡಲ್ಲೇ ಒಂದನ್ನು ತೆಗೆದುಕೊಳ್ಬೇಕು. ಬಟ್ ಇಲ್ಲಿ ಅರುಣ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ವಾಸ್ ಅನ್ನ ತೆಗೆದುಕೊಂಡು ವಾಸ್ ಅಂತೇಳಿ ಫಿಲ್ ಮಾಡ್ತೇವೆ. ಇನ್ನು ವಾಚ್ ಇರೋದನ್ನ ING ಫಾರ್ಮ್ ಅಲ್ಲಿ ಬರೀಬೇಕಾಗುತ್ತೆ, ವಾಚಿಂಗ್ ಅಂತೇಳಿ. ಅರುಣ್ ವಾಸ್ ವಾಚಿಂಗ್ ಅಂತ ಆನ್ಸರ್ ಸಿಗುತ್ತೆ ನಿಮಗೆ. ಇನ್ನು 12th ಅನ್ನ ಗಮನಿಸಿ, ಆಸ್ಟಾನಿಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಫಾರ್ಮ್ ಅನ್ನ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಸಫಿಕ್ಸ್ ಅನ್ನ ಸೇರಿಸಿಕೊಂಡು ನೀವು ಬರೀಬೇಕಾಗುತ್ತೆ. ಆಸ್ಟಾನಿಶ್ಗೆ ಆಸ್ಟಾನಿಶ್ಮೆಂಟ್, ಮೆಂಟ್ ಅಂತಕ್ಕಂತಹ ಸಫಿಕ್ಸ್ ಅನ್ನ ಸೇರಿಸಬೇಕು. ಇನ್ನು 13th ಒಂದು ಕ್ವಶನ್ ಅಂತ ಕೊಟ್ಟಿದ್ದಾರೆ. ಇದನ್ನ ವರ್ಬ್ ಆಗಿ ಬಳಸಿ ಅಂತ ಹೇಳಿದ್ದಾರೆ. ನೋಡಿ, ಈ ರೀತಿ ಯಾವುದೇ ಒಂದು ವರ್ಡ್ ಅನ್ನು ಕೊಟ್ಟು ವರ್ಬ್ ಆಗಿ ಬಳಸಿ ಅಂದ್ರೆ ನೀವು ಐ ಅಂತ ಫಸ್ಟ್ಗೆ ಬರ್ಕೊಂಡು ಒಂದು ವರ್ಡ್ ಏನು ಕೊಟ್ಟಿರ್ತಾರೋ ಅದನ್ನೇ ಬರಿಬಹುದು. ಐ ಕ್ವಶನ್ ಅಂತ ಬರೆದು ಒಂದು ಆಬ್ಜೆಕ್ಟ್ ಅನ್ನ ಸೇರಿಸಬೇಕು. ಐ ಕ್ವಶನ್ ಮೈ ಟೀಚರ್ ಅಥವಾ ಮೈ ಫ್ರೆಂಡ್. ಈ ರೀತಿ ನೀವು ಸಿಂಪಲ್ ಆಗಿ ಒಂದು ಆಬ್ಜೆಕ್ಟ್ ಅನ್ನು ಸೇರಿಸಿದ್ರೆ ಯು ವಿಲ್ ಗೆಟ್ ದ ರೈಟ್ ಆನ್ಸರ್. ಸೊ ಐ ಅಂತ ಬರ್ಕೊಳ್ಳಿ, ಆ ವರ್ಡ್ ಅನ್ನ ಬರೀರಿ, ಒಂದು ಆಬ್ಜೆಕ್ಟ್ ಯಾವ್ದು ಸೂಟೇಬಲ್ ಆಗುತ್ತೋ ಅದನ್ನ ಸೇರಿಸಿ. 14th ಒಂದು ನೋಡಿ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಕೇಳಿದ್ದಾರೆ. ಸೊ ಇಲ್ಲಿ ಬಾಲೇಶ್ವರ್ ವಾಸ್ ಕ್ವಿಕರ್ ದ್ಯಾನ್ ಎನಿ ಅದರ್ ಕಂಪ್ಯೂಟರ್ ಇಂದ ಟ್ರೈನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಮಾಡೋದು, ತುಂಬಾ ಸಾರಿ ನಿಮಗೆ ಆಲ್ರೆಡಿ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೇನೆ. ಇಲ್ಲಿ ಇನ್ನೂ ಸಿಂಪಲ್ ಆಗಿ ಇನ್ನೊಂದ್ಸರಿ ಹೇಳ್ಕೊಡ್ತೇನೆ ನೋಡಿ. ಇಲ್ಲಿ ಸೂಪರ್ಲೇಟಿವ್ ಅಂದ್ರೆ ಕಂಪ್ಯಾರಿಟಿವ್ ಕೊಟ್ಟಿದ್ದಾರೆ, ಇದನ್ನ ಡಿವೈಡ್ ಮಾಡ್ಕೊಳ್ಳಿ. ಬಾಲೇಶ್ವರ್ ವಾಸ್ ಇದು ಫಸ್ಟ್ ಪಾರ್ಟ್ ಅನ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅಡ್ಜೆಕ್ಟಿವ್ ಪಾರ್ಟ್, ಕ್ವಿಕ್ಕರ್ ದ್ಯಾನ್ ಇದು ಸೆಕೆಂಡ್ ಪಾರ್ಟ್ ಆಗುತ್ತೆ. ಎನಿ ಅದರ್ ಅನ್ನೋದು ಥರ್ಡ್ ಪಾರ್ಟ್ ಆಗುತ್ತೆ. ಕಂಪ್ಯೂಟರ್ ಇನ್ ದ ಟ್ರೈನ್ ಅನ್ನೋದು 4 ಪಾರ್ಟ್ ಆಗುತ್ತೆ. ಸೊ ಈ ರೀತಿ 4 ಪಾರ್ಟ್ ಇದೆ. ಈಗ ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಮತ್ತು ಲಾಸ್ಟ್ ಪಾರ್ಟ್ ಏನಿರ್ತವೋ ಸೂಪರ್ಲೇಟಿವ್ ಡಿಗ್ರಿಲಿ ಹಾಗೆ ಉಳ್ಕೊಳ್ತವೆ. ಬಾಲೇಶ್ವರ್ ವಾಸ್ ಇನ್ ಸ್ಟಾರ್ಟಿಂಗ್ ಅಲ್ಲಿ ಇದೆ ಅಲ್ವಾ, ಇದು ಹಾಗೆ ಇರುತ್ತೆ, ಬಾಲೇಶ್ವರ್ ವಾಸ್. ಮತ್ತು ಕಂಪ್ಯೂಟರ್ ಇನ್ ದ ಟ್ರೈನ್ ಇರೋದು ಕೊನೆಗೆ ಹಾಗೆ ಇರುತ್ತೆ. ಮಧ್ಯದಲ್ಲಿ ಏನ್ ಮಾಡ್ಬೇಕು ನೋಡಿ, ಸೂಪರ್ಲೇಟಿವ್ ಕೇಳಿರೋದ್ರಿಂದ ಕ್ವಿಕ್ಕರ್ ದ್ಯಾನ್ ಇದೆ ಅಲ್ವಾ, ದ ಕ್ವಿಕ್ಕೆಸ್ಟ್ ಅಂತೇಳಿ ಸೂಪರ್ಲೇಟಿವ್ಗೆ ಇದನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕ್ವಿಕ್ಕರ್ ದ್ಯಾನ್ ಇರೋದು ದ ಕ್ವಿಕ್ಕೆಸ್ಟ್ ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ನೋಡಿ, ಬಾಲೇಶ್ವರ್ ವಾಸ್ ದ ಕ್ವಿಕ್ಕೆಸ್ಟ್ ಕಂಪ್ಯೂಟರ್ ಇನ್ ದ ಟ್ರೈನ್, ಇಷ್ಟೇ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಇನ್ನು ಏನೇ ಅದನ್ನ ರಿಮೂವ್ ಮಾಡ್ತೇವೆ, ಅದನ್ನ ಯೂಸ್ ಮಾಡೋದಿಲ್ಲ. 15th ಒಂದು, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಕೇಳಿದರೆ. ತುಂಬಾ ಸಿಂಪಲ್ ಇದೆ ನೋಡಿ, ಸತೀಶ್ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ ಅಂತ ಇದೆ. ಸೊ ಇಲ್ಲಿ ಸಬ್ಜೆಕ್ಟ್ ಸತೀಶ್ ಆಗಿದೆ, ಹಗ್ಡ್ ಅನ್ನೋದು ವರ್ಬ್ ಆಗಿದೆ, ಹಿಸ್ ಫಾದರ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಆಬ್ಜೆಕ್ಟ್ ಅನ್ನು ನಾವು ಫಸ್ಟ್ಗೆ ಬರೆದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಏನು ಬರ್ಕೊಳ್ತೀರಾ ಅಂದ್ರೆ ನೀವು ಫಸ್ಟ್ ಹಿಸ್ ಫಾದರ್ ಅಂತ ಬರ್ಕೊಳ್ತೀರಾ. ಆಬ್ಜೆಕ್ಟ್ ಇಲ್ಲಿ ಗಮನಿಸಿ, ಹಿಸ್ ಫಾದರ್ ಅನ್ನ ಬರೆದುಕೊಳ್ತೀರಾ, ಹಿಸ್ ಫಾದರ್. ಮತ್ತು ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ಬೇಕು, ಸಿಂಗ್ಯುಲರ್ ಆಗಿರೋದ್ರಿಂದ ಮತ್ತು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಸ್ ಅನ್ನ ತೆಗೆದುಕೊಳ್ಳಿ. ಹಿಸ್ ಫಾದರ್ ವಾಸ್. ಹಗ್ಡ್ ಏನಿದೆನಲ್ವಾ, V3 ಫಾರ್ಮ್ ವರ್ಬ್ ಅನ್ನ ಬರಿಬೇಕು. ಹಗ್ಡ್ ಅಂತಕ್ಕಂಥದ್ದೇ V3 ಕೂಡ. ಹಿಸ್ ಫಾದರ್ ವಾಸ್ ಹಗ್ಡ್ ಬೈ, ಸಬ್ಜೆಕ್ಟ್ ಏನಿದೆ ನೋಡಿ ಸತೀಶ್ ಇದೆ ಅಲ್ವಾ, ಸೊ ಸತೀಶ್ ಅಂತ ಬರ್ಕೊಳ್ತೇವೆ. ಸತೀಶ್ ಮತ್ತು ಟೈಟ್ಲಿ ಏನು ಕೊನೆಗಿದೆನೋ ಅದನ್ನು ಮತ್ತೆ ಕೊನೆಗೆ ಬರಿತಾ ಇದ್ದೇವೆ, ಟೈಟ್ಲಿ. ಸೊ ಈ ರೀತಿ ಚೇಂಜ್ ಮಾಡಬೇಕು. ಇನ್ನು 16th ಒಂದು, ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ದಾರೆ. ಆರ್ ಯು ಫ್ರೀ ಟುಡೇ, ಎಸ್ ಆರ್ ನೋ ಕ್ವಶನ್ ಆಗಿದೆ, ಗಮನಿಸಬಹುದು ವಿದ್ಯಾರ್ಥಿಗಳೇ. ಉತ್ತರ ಏನು ಬರುತ್ತೆ, ಎಸ್ ಅಥವಾ ನೋ ಬರುತ್ತೆ. ಸೊ ಈ ರೀತಿ ಇದ್ದಾಗ ಏನು ಮಾಡ್ತೇವೆ, ಇಫ್ ಅನ್ನ ತೆಗೆದುಕೊಳ್ಬೇಕು. ವಾಣಿ ಆಸ್ಕ್ಡ್ ಶಾರದಾ, ಇಫ್ ಅಂತ ಬರೆದುಕೊಳ್ತೇವೆ. ಮತ್ತು ಆರ್ ಯು ಇರೋದನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೇವೆ ನೋಡಿ, ಯು ಅನ್ನೋದು ಫಸ್ಟಿಗೆ ಬರುತ್ತೆ, ಸ್ಟೇಟ್ಮೆಂಟ್ ಮಾಡ್ಕೋಬೇಕದನ್ನ. ಸೊ ಇಫ್ ಯು ಇರೋದನ್ನ ಏನು ಮಾಡ್ತೇವೆ, ಶಿ ಅಂತ ಚೇಂಜ್ ಮಾಡ್ತೇವೆ ಪ್ರೊನೌನ್ ಅನ್ನ, ಯಾಕೆಂದ್ರೆ ಶಾರದಾ ಇಲ್ಲಿ ಆಗಿರೋದ್ರಿಂದ, ಹುಡುಗಿ ಆಗಿರೋದ್ರಿಂದ. ಇಫ್ ಶಿ, ಆರ್ ಇರೋದನ್ನ ವಾಸ್ ಅಂತ ಚೇಂಜ್ ಮಾಡಬೇಕು ಪಾಸ್ಟ್ ಟೆನ್ಸ್ಗೆ. ಶಿ ಇರೋದ್ರಿಂದ ಸಿಂಗ್ಯುಲರ್ ಆಗಿ ವಾಸ್ ಅಂತ ತೆಗೆದುಕೊಂಡಿದ್ದೇವೆ ಹೆಲ್ಪಿಂಗ್ ವರ್ಬ್ ಅನ್ನ. ಇಫ್ ಶಿ ವಾಸ್ ಫ್ರೀ ಟುಡೇ ಇರೋದನ್ನ ಗಮನಿಸಿ ವಿದ್ಯಾರ್ಥಿಗಳೇ, ದಟ್ ಡೇ ಅಂತ ಚೇಂಜ್ ಮಾಡಿ ಬರೀಬೇಕಾಗುತ್ತೆ. ಈ ಒಂದು ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ವಾಚ್ ಮಾಡಿಕೊಂಡು ನೀವು ಕಲಿಬಹುದು ವಿದ್ಯಾರ್ಥಿಗಳೇ.